ಡೈರೆಕ್ಟ್ ಬಿಇಒ ಮೇಲೆ, ಗಂಗಾವತಿ ತಾಲೂಕ್ ಬಿಇಒ ಮೇಲೆ ಆಕ್ಷನ್ ಆಗ್ಬೇಕು. ಅವ್ರು ಸಸ್ಪೆಂಡ್ ಆಗ್ಲೇಬೇಕು. ಇರೋ ಶಿಕ್ಷಕರು ಎಷ್ಟು ಕೇರ್ಲೆಸ್ ಇದಾರೆ ಅಂತಂದ್ರೆ ತಮ್ಮ ಮಕ್ಕಳನ್ನೆಲ್ಲ ಪ್ರೈವೇಟ್ ಶಾಲೆಯಲ್ಲಿ ಹಚ್ಚಿ ಬಂದ್ಬಿಡ್ತಾರ. ಇಲ್ಲಿ ಬಂದು 5 ಪೈಸಾನು ಮಕ್ಕಳನ್ನ ಕೇರ್ ಮಾಡಂಗಿಲ್ಲ. 9ನೇ ತರಗತಿ ಮಕ್ಕಳಿಗೆ ಪ್ರೈವೇಟ್ ಶಾಲೆಯಲ್ಲಿ 2ನೇ ತರಗತಿ ಮಕ್ಕಳು ಬರೆಯೋ ಸ್ಪೆಲ್ಲಿಂಗ್ಸ್ ಬರೆಯಕ್ ಬರಲ್ಲ, ಟೇಬಲ್ಸ್ ಬರೆಯಕ್ ಬರಂಗಿಲ್ಲ. ಸೋಮವಾರ ಉಳೇನೂರು ಗ್ರಾಮದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಕತ್ತೀವ್ರಿ. ಎಲ್ರಿಗೂ ನಮಸ್ಕಾರ. ಕಲ್ಯಾಣ ಕರ್ನಾಟಕದಲ್ಲಿರೋ ಒಂದು ಅತಿ ದೊಡ್ಡ ಸಮಸ್ಯೆ ಬಗ್ಗೆ ಮೊದಲಿಂದನೂ ಒಂದು ಪ್ರತಿಭಟನೆ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ವಿ. ಆದ್ರೆ ಮೊನ್ನೆ ಎಲೆಕ್ಷನ್ ಇದ್ದಿದ್ರಿಂದ ಎಲೆಕ್ಷನ್ಗಿಂತ ಮೊದಲೇನ ನಾವು ಪ್ರತಿಭಟನೆಗಳು ಮಾಡ್ಬಿಟ್ರ ನಮ್ನ ಯಾವ್ದಾದ್ರು ಪಕ್ಷದವ್ರನ್ನ ಬಿಂಬಿಸ್ಬಿಡ್ತಾರ. ಅದಕ್ಕೋಸ್ಕರ ಇಷ್ಟು ದಿನ ವೇಟ್ ಮಾಡಿ ಇವಾಗ ಈ ವಿಷಯನ ಕೈಗೆತ್ತಿಕೊಳ್ಳಕತ್ತೀವಿ. ಮೊನ್ನೆ ನೀವು SSLC ರಿಸಲ್ಟ್ ನೋಡಿದ್ರ ಅಂತಂದ್ರ ಕೊಪ್ಪಳ ಜಿಲ್ಲೆ 32ನೇ ಸ್ಥಾನಕ್ಕೆ ಐತ್ರಿ. ಇಡೀ ರಾಜ್ಯದಲ್ಲಿ 62% ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿದ್ದಾರೆ. ಆ ರಿಸಲ್ಟ್ ಬಂದ್ಮೇಲೆ ನಾನೊಂದು RTI ಅಪ್ಲೈ ಮಾಡಿದೆ ಸರ್ಕಾರಕ್ಕೆ. ಆ RTI ಮಾಹಿತಿ ಪ್ರಕಾರ ಸರ್ಕಾರಿ ಶಾಲೆಯಿಂದ ಪಾಸ್ ಆಗಿರೋ ವಿದ್ಯಾರ್ಥಿಗಳು ವಸತಿ ಶಾಲೆಗಳನ್ನ ಹೊರತುಪಡಿಸಿದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ 57% ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿದ್ದಾರೆ. ಪ್ರೈವೇಟ್ ಅನ್ಎಡೆಡ್ ಸ್ಕೂಲ್ಗಳಲ್ಲಿ ಅಂದ್ರೆ ಖಾಸಗಿ ಶಾಲೆಗಳಲ್ಲಿ 81% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇಲ್ಲಿ 10 ರಿಂದ 15 ಸಾವಿರ ರೂಪಾಯಿ ಪಗಾರ ತಗೊಳ್ಳೋ ಟೀಚರ್ಸ್ ಅಲ್ಲಿ ಒಂದು ಸಪರೇಟ್ ಮ್ಯಾನೇಜ್ಮೆಂಟ್ ಇರುತ್ತ, ಅವ್ರು ಕೇರ್ ತಗೊಂಡು 81% ವಿದ್ಯಾರ್ಥಿಗಳು ಪಾಸ್ ಆಗ್ತಾರ. ಇಲ್ಲಿ ಸರ್ಕಾರದಿಂದ ನಾವು ಕಟ್ಟೋ ಟ್ಯಾಕ್ಸ್ ಇಂದ ಬಿಸಿ ಊಟ ಫ್ರೀ, ಶೂ ಸಾಕ್ಸ್ ಫ್ರೀ, ಅಲ್ಲಿರೋ ಶಿಕ್ಷಕರಿಗೆ 50 ರಿಂದ 60 ಸಾವಿರ ರೂಪಾಯಿ ಪಗಾರ ಕೊಡ್ತಾರ. ಪರ್ಮನೆಂಟ್ ಇರೋ ಶಿಕ್ಷಕರಿಗೆ, ಅತಿಥಿ ಶಿಕ್ಷಕರಿಗೂ 10 ರಿಂದ 12 ಸಾವಿರ ರೂಪಾಯಿ ಪಗಾರ ಕೊಡ್ತಾರ. ಇವ್ರಿಗೆ ಏನಾನ ಸ್ವಲ್ಪ ಸವಲತ್ತುಗಳು ಕಡಿಮೆ ಆದ್ರೆ ಬೆಂಗಳೂರುವರೆಗೂ ಹೋಗಿ ಹೋರಾಟ ಮಾಡಿ ಬರ್ತಾರ. ಈ ತರ ಇದ್ದಾಗ ಇಲ್ಲಿ ಯಾಕೆ 57% ಐತಿ, ಪ್ರೈವೇಟ್ ಅನ್ಎಡೆಡ್ ಸ್ಕೂಲ್ ನಲ್ಲಿ ಯಾಕೆ 81% ಐತಿ? ಈ ಪ್ರತಿಭಟನೆ ನಾವು ಸೋಮವಾರ ಉಳೇನೂರು ಗ್ರಾಮದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಕತ್ತೀವ್ರಿ. ಈ ಪ್ರತಿಭಟನೆಗೆ ಮೂಲ ಕಾರಣಗಳು 3 ಇದಾವ್ರಿ. ಮೊದಲನೇ ಕಾರಣ ಇಲ್ಲಿರೋ ಶಿಕ್ಷಕರು. ಕೆಲವೊಂದಿಷ್ಟು ಜನ ಒಳ್ಳೆ ಶಿಕ್ಷಕರನ್ನ ಬಿಟ್ಟು, ಯಾಕಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲಿ ಅಂತ ಒಳ್ಳೆ ಶಿಕ್ಷಕರ ಕೈಲೇ ಕಲ್ತು ಬಂದಿದ್ವಿ, ಅವ್ರನ್ನ ಬಿಟ್ಟು ಉಳಿದಿರೋ ಶಿಕ್ಷಕರು ಎಷ್ಟು ಕೇರ್ಲೆಸ್ ಇದಾರೆ ಅಂತಂದ್ರೆ ತಮ್ಮ ಮಕ್ಕಳನ್ನೆಲ್ಲ ಪ್ರೈವೇಟ್ ಶಾಲೆಯಲ್ಲಿ ಹಚ್ಚಿ ಬಂದ್ಬಿಡ್ತಾರ. ಇಲ್ಲಿ ಬಂದು 5 ಪೈಸಾನು ಮಕ್ಕಳನ್ನ ಕೇರ್ ಮಾಡಂಗಿಲ್ಲ. ಅವ್ರಿಗೆ 60 ಸಾವಿರ ರೂಪಾಯಿ ಪಗಾರ ತಗೊಂಡವರು ಆ ಪ್ರೈವೇಟ್ ಶಾಲೆಯಲ್ಲಿ ಏನು 10 ಸಾವಿರ ರೂಪಾಯಿ ಪಗಾರ ತಗೊಂಡು ಕೆಲಸ ಮಾಡ್ತಾರಲ್ಲ, ಅವ್ರು 10% ಕೂಡ ಕೆಲಸ ಮಾಡಂಗಿಲ್ಲ. ನಾನು ಕಳೆದ 2-3 ವರ್ಷದಿಂದ ಸುತ್ತ ಇರೋ ಸ್ಕೂಲ್ಗಳಲ್ಲಿ ಅಡ್ಡಾಡಿದ್ದೀನಿ. ನನ್ನ ಹತ್ರ ಡೇಟಾ ಇಟ್ಕೊಂಡೇ ಮಾತಾಡಕತ್ತೇನೆ. 9ನೇ ತರಗತಿ ಮಕ್ಕಳಿಗೆ ಪ್ರೈವೇಟ್ ಶಾಲೆಯಲ್ಲಿ 2ನೇ ತರಗತಿ ಮಕ್ಕಳು ಬರೆಯೋ ಸ್ಪೆಲ್ಲಿಂಗ್ಸ್ ಬರೆಯಕ್ ಬರಲ್ಲ, ಟೇಬಲ್ಸ್ ಬರೆಯಕ್ ಬರಂಗಿಲ್ಲ. ಅವ್ರು 10ನೇ ಕ್ಲಾಸ್ ಹೆಂಗ್ರಿ ಪಾಸ್ ಆಗ್ತಾರೆ? ಪ್ರತಿ ವರ್ಷ ಹೋದ ವರ್ಷ ನಮ್ಮ 3 ಸ್ಕೂಲ್ನ 100% ರಿಸಲ್ಟ್ ತೋರಿಸಿದಾರೆ. 100% ಪಾಸ್ ಆದ ಮಕ್ಕಳು ಒಬ್ಬನು ಸೈನ್ಸ್ಗೆ ಅಡ್ಮಿಷನ್ ತಗೊಳಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಏನು ಬೇಸಿಕ್ಸ್ ಬರಲ್ಲ. ಈ ವರ್ಷ ಎಕ್ಸಾಮ್ ಸ್ಟ್ರಿಕ್ಟ್ ಮಾಡಿದ್ರೆ 45 ಜನದಲ್ಲಿ 26 ಜನ ಫೇಲ್ ಆಗಿದ್ದಾರೆ. ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿಲ್ಲ, ಎಲ್ಲ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದಾರೆ. 5 ರಿಂದ 6 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದಾರೆ ಒಬ್ಬೊಬ್ಬರು ವಿದ್ಯಾರ್ಥಿಗಳು. ಎಕ್ಸಾಮ್ ಸ್ಟ್ರಿಕ್ಟ್ ನಡೆಸಿದ್ರೆ ಈ ವರ್ಷ CC ಕ್ಯಾಮ್ರಾಗಳು ಹಾಕಿ ಸ್ಟ್ರಿಕ್ಟ್ ಮಾಡಿದ್ರೆ ಈ ಪರಿಸ್ಥಿತಿ ಐತಿ. ಒಬ್ಬ ಶಿಕ್ಷಕರಿಗೂ ಕೆಲವೊಂದಿಷ್ಟು ಜನ ಬಿಟ್ಟು ಅಂತ ಹೇಳಕತ್ತೀನಿ. ಮತ್ತೆ ತುಂಬಾ ಜನ ಶಿಕ್ಷಕರಿಗೆ ಸರ್ಕಾರಿ ಶಾಲೆಯಲ್ಲಿರೋ ಓದ್ತಿರೋ ತಮ್ಮ ಕೈ ಕೆಳಗೆ ಓದ್ತಿರೋ ಮಕ್ಕಳ ಬಗ್ಗೆ 5 ಪೈಸಾ ಕೇರ್ ಇಲ್ಲ. 1ನೇ ತರಗತಿಯಿಂದ 9ನೇ ತರಗತಿವರೆಗೂ ಏನ್ ಓದಿದಾರ ಮಕ್ಕಳು? ಟೇಬಲ್ಸ್ ಬರೆಯಕ್ ಬರಂಗಿಲ್ಲ 9ನೇ ತರಗತಿ ಮಕ್ಕಳಿಗೆ. ಕೆಲ ತಿಂಗಳ ಹಿಂದೆ ನಮ್ಮ ಕ್ಷೇತ್ರದ ಶಾಸಕರು ಈ ರಾಜ್ಯಕ್ಕೆ ಒಂದು ಉನ್ನತ ಪದವಿಯಲ್ಲಿ ಸಚಿವರಾಗಿರುವಂತವರು ನಮ್ಮ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವರು ಬಂದಾಗ ಇಲ್ಲಿ ನಡೀತಿರೋ ಈ ಸುತ್ತಲಿನ ಸ್ಕೂಲ್ಗಳ ಸಮಸ್ಯೆ ಏನಿದೆ, ಪರ್ಟಿಕ್ಯುಲರ್ಲಿ ನಮ್ಮ ಹೈಸ್ಕೂಲ್ ಎಷ್ಟು ಸಮಸ್ಯೆ ಇದೆ, ಶಾಲೆಗಳಲ್ಲಿ ಸರಿಯಾಗಿ ಪಾಠ ನಡೀತಿದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಮಕ್ಕಳು ತುಂಬಾ ಅತಿ ಕಡಿಮೆ ಮಟ್ಟದಲ್ಲಿ ಓದ್ತಿದಾರೆ ಅಂತ ನಾವು ತಿಳಿಸಿದ್ರ, ಅವ್ರು ಅಲ್ಲಿ ಕುಂತಿರೋ BEO ಸೂಚನೆ ನೀಡಿದ್ರು. ನೀವು ಶಿಕ್ಷಕರ ಜೊತೆ ಬಹಳ ಕ್ಲೋಸ್ ಆಗಿರ್ಬೇಡ್ರಿ, ಸ್ಟ್ರಿಕ್ಟ್ ಆಕ್ಷನ್ ತಗೋರಿ, ಏನಕ್ಕೆ ತಗೊಳಂಗಿಲ್ಲ ಅಂತ ಹೇಳಿ ಅವ್ರಿಗೆ ಸೂಚನೆ ಕೊಟ್ರ. ಆ BEO ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಆ ಸ್ಕೂಲಿಗೆ ಬಂದು ಹೋಗಿದ್ ನೋಡಿಲ್ಲ ನಾನು. ಇಲ್ಲಿರೋ ಕ್ಷೇತ್ರ ಶಿಕ್ಷಣಾಧಿಕಾರಿನೇ ಅಷ್ಟು ಕೇರ್ಲೆಸ್ ಆಗಿದಾರ ಅಂತಂದ್ರ ಅಲ್ಲಿ ಶಿಕ್ಷಕರು ಹೆಂಗ್ ಕೆಲಸ ಮಾಡ್ತಾರ? ಸುತ್ತ ಇರೋ ಶಾಲೆಗಳಿಗೆ ಈ ಪರಿಸ್ಥಿತಿ ಐತೆ ಅಂತ ಹೇಳಿ ನಾನು ಹೋದ ವರ್ಷ DC ಗಳಿಂದ ಇಲ್ಲಿ ಸುತ್ತ ಶಾಲೆಗಳಿಗೆ ನಾನು ನೋಟಿಸ್ ಕೊಡಿಸಿದ್ದೀನಿ. ಕೆಲವೊಬ್ರು ಶಿಕ್ಷಕರು ನನ್ನ ಮಕ್ಕದ ಮೇಲೆ ಅಂದಾರ, ನಾವು 20-25 ವರ್ಷದಿಂದ ಸರ್ವಿಸ್ ಮಾಡಕತ್ತೀವಿ, ಬಾಳ ಅಂದ್ರೆ ನಮ್ಗೊಂದು ನೋಟಿಸ್ ಕೊಡ್ತಾರ, ನಮ್ಮ ಮೇಲೆ ಆಕ್ಷನ್ ತಗೊಳಂಗಿಲ್ಲ ಸುರೇಶ್, ನಾವೇನ್ ಸಸ್ಪೆಂಡ್ ಆಗಂಗಿಲ್ಲ ಅಂತ ಹೇಳಿ. ಇವ್ರಿಗೆ ಯಾಕೆ ಅಕೌಂಟಬಿಲಿಟಿ ಇಲ್ಲ? ಇವ್ರು 50-60 ಸಾವಿರ ರೂಪಾಯಿ ಪಬ್ಲಿಕ್ ಮನಿನ ಸ್ಯಾಲರಿ ತಗೊಳಕತ್ತಾರಲ್ಲ, ಇವ್ರ ಮೇಲೆ ಯಾಕೆ ಆಕ್ಷನ್ ಆಗಂಗಿಲ್ಲ? ಅದಕ್ಕೆ ಶಿಕ್ಷಕರ ಮೇಲೆ ಆಕ್ಷನ್ ಬೇಡ ನನಗೆ ಈ ಸರ್ತಿ. ಡೈರೆಕ್ಟ್ BEO ಮೇಲೆ, ಗಂಗಾವತಿ ತಾಲೂಕ್ BEO ಮೇಲೆ ಆಕ್ಷನ್ ಆಗ್ಬೇಕು. ಅವ್ರು ಸಸ್ಪೆಂಡ್ ಆಗ್ಲೇಬೇಕು. ಅವ್ರು ಸಸ್ಪೆಂಡ್ ಆಗಲ್ಲ ಅಂತಂದ್ರ ಖಂಡಿತ ನಾವು ಪ್ರತಿಭಟನೆ ಕೈ ಬಿಡಂಗಿಲ್ಲ. ಇನ್ನೊಂದು ಕಾರಣ ಐತಿ, ಇಲ್ಲಿ ಸುತ್ತ ಶಾಲೆಗಳಲ್ಲಿ ಕಾಯಂ ಶಿಕ್ಷಕರೇ ಬಹಳ ಕಮ್ಮಿ ಇದ್ರು. ಅಂತದ್ರಲ್ಲಿ ಇವರು ಮೊನ್ನೆ ಸರ್ಕಾರ ಏನ್ ಮಾಡಿದಾರ ಅಂದ್ರ ಹೊಸ ನೇಮಕಾತಿ ಮಾಡಿ ಹಿಂದುಳಿದ ಪ್ರದೇಶಗಳಿಗೆ ಮೊದಲು ನೇಮಕಾತಿ ಮಾಡ್ಲಾರ್ದಂಗ ಇರೋ ಶಿಕ್ಷಕರನ್ನೆಲ್ಲ ಒಂದೊಂದು ಸ್ಕೂಲಲ್ಲಿ 90% ಶಿಕ್ಷಕರನ್ನ ಟ್ರಾನ್ಸ್ಫರ್ ಮಾಡಿದಾರೆ. ಅಲ್ಲಿ ಅತಿಥಿ ಶಿಕ್ಷಕರ ನೇಮಕ ಮಾಡಿದಾರೆ. ಅವ್ರು ಯಾರು ಕ್ವಾಲಿಫೈಡ್ ಇರಂಗಿಲ್ಲ, ಇಲ್ಲೇ ಲೋಕಲ್ ಶಿಕ್ಷಕರು D.Ed ಜಸ್ಟ್ ಪಾಸ್ ಆಗಿ ಬಂದಿರ್ತಾರ, ಅವ್ರನ್ನ ತಗೊಂಡಿದಾರ. ಅದು ಒಂದು ಮೇನ್ ರೀಸನ್ ಇಲ್ಲೆಲ್ಲ ಶಿಕ್ಷಣ ಕುಂಠಿತ ಆಗಿರೋದಕ್ಕೆ. ಯಾವ ಶಾಲೆಗಳಲ್ಲೂ ಕಾಯಂ ಶಿಕ್ಷಕರೇ ಇಲ್ಲ. ಕಾಯಂ ಶಿಕ್ಷಕರು ನೀವು ನೇಮಕಾತಿ ಮಾಡ್ಲಾರ್ದಂಗ ಇರೋ ಶಿಕ್ಷಕರನ್ನ ಯಾಕೆ ಟ್ರಾನ್ಸ್ಫರ್ ಮಾಡಿರಿ? ಈಗಾಗಲೇ ಇನ್ನೊಂದು ದುರದೃಷ್ಟ ಏನಂತಂದ್ರೆ ಈ ತಿಂಗಳು ಮತ್ತೆ ಶಿಕ್ಷಕರನ್ನ ಟ್ರಾನ್ಸ್ಫರ್ ಮಾಡ್ತಿದಾರೆ. 50 ರಿಂದ 60 ಸಾವಿರ ಜನನ ನಮ್ಮ ಭಾಗದ ಶಿಕ್ಷಕರು ಮತ್ತೆ ಅಪ್ಲೈ ಮಾಡಿದಾರ. ಆಲ್ರೆಡಿ 90% ಜನ ಹೋಗಿದಾರ. ಇರೋಬ್ಬರ ಶಿಕ್ಷಕರನ್ನು ನೀವು ಮತ್ತೆ ಟ್ರಾನ್ಸ್ಫರ್ ಮಾಡಿಲ್ಲ, ಅತಿಥಿ ಶಿಕ್ಷಕರನ್ನ ಅಷ್ಟೇ ನೇಮಕ ಮಾಡಿದ್ರೆ ಹೆಂಗ್ರಿ ಮಕ್ಕಳು ಪಾಸ್ ಆಗ್ತಾರೆ? ಯಾರು ರೆಸ್ಪಾನ್ಸಿಬಲ್ ಇದಕ್ಕ? ಸುಮ್ನೆ ಊರುಗಳಿಗೆ ರಸ್ತೆ ಇಲ್ಲ,
ಅಲ್ಲಿ ಶಾಲೆಯಲ್ಲಿ ಸರಿ ಶಿಕ್ಷಕರಿಲ್ಲ, ಮಕ್ಕಳು ಅವ್ರ ತಂದೆ ತಾಯಿಗಳಿಗೆ 2,000 ರೂಪಾಯಿ ಅಕೌಂಟ್ ಹಾಕ್ಬಿಟ್ರೆ ಉದ್ಧಾರ ಆಗ್ಬಿಡ್ತಾರ ಅವರು. ಶಿಕ್ಷಣ ವ್ಯವಸ್ಥೆ ಎಷ್ಟು ಕುಂಠಿತ ಆಗತೈತೆ ನಮ್ಮ ಭಾಗದಾಗ ಅಂತಂದು ಒಬ್ಬರಿಗೂ ಸ್ವಲ್ಪನೂ ಕೇರ್ ಅನ್ನೋದೇ ಇಲ್ಲಲ್ಲ ಇಲ್ಲಿ. ಈ ಹೋರಾಟದ 2ನೇ ಉದ್ದೇಶ ಏನಂತಂದ್ರೆ ಉಳೇನೂರು, ಈಳಿಗನೂರು, ಬೆನ್ನೂರು, ನಂದಿಹಳ್ಳಿ, ಕುಂಟೋಜಿ, ಸಿದ್ದಾಪುರ, ಎರಡೋಣಿ, ಬೂದಗುಂಪ, ಉಳೇನೂರು ಸುತ್ತಮುತ್ತ ಇರೋ ಎಲ್ಲಾ ಗ್ರಾಮಗಳಿಗೂ ಕಾಯಂ ಶಿಕ್ಷಕರ ನೇಮಕ ಆಗಬೇಕು. ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಿಂದುಳಿದ ಸರ್ಕಾರಿ ಶಾಲೆಗಳು ಇವು ಆಗಿದಾವ್ರಿ. ಇಲ್ಲಿ ಕಾಯಂ ಶಿಕ್ಷಕರ ನೇಮಕ ಆಗಿಲ್ಲ ಅಂತಂದ್ರೆ ಖಂಡಿತ ನಾನು ಹೋರಾಟ ಕೈ ಬಿಡಂಗಿಲ್ಲ. ಆನಂತರ ಪಕ್ಕದ ಜಿಲ್ಲೆಗಳಲ್ಲಿ ಈ ವಿಡಿಯೋ ನೋಡೋರು ನಿಮ್ ಊರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಾಯಂ ಶಿಕ್ಷಕರ ಅದಾರ ಇಲ್ಲ, ಅಲ್ಲಿದು ಇನ್ಫ್ರಾಸ್ಟ್ರಕ್ಚರ್ ಏನೈತಿ ಅಂತಂದು ನೀವು ನೋಡ್ಕೊಂಡು ನಿಮ್ MLA ಮನವಿ ಮಾಡೋದು ನಿಮ್ ಜವಾಬ್ದಾರಿ. ನನ್ನ ಸುತ್ತಮುತ್ತಲಿನ ಗ್ರಾಮಗಳ ಜವಾಬ್ದಾರಿ ತಗೊಂಡು ನಾನು ಪ್ರತಿಭಟನೆ ಸೋಮವಾರ ಕೂಡಕತ್ತೀನಿ. ಈ ಪ್ರತಿಭಟನೆಯ 3ನೇ ಉದ್ದೇಶ ಏನಂತಂದ್ರ ಈಗೇನ್ ನೀವು ಇಲ್ಲಿ ಸುತ್ತಮುತ್ತಲ ಶಾಲೆಗಳ ಶಿಕ್ಷಕರನ್ನ ಟ್ರಾನ್ಸ್ಫರ್ ಮಾಡಕ್ ಮತ್ತೆ ಅಪ್ಲೈ ಮಾಡಿದಾರ, ಅವ್ರನ್ನ ಟ್ರಾನ್ಸ್ಫರ್ ಮಾಡಕತ್ತಿರಲ್ಲ, ಅದು ಇಮಿಡಿಯೇಟ್ ಸ್ಟಾಪ್ ಆಗ್ಬೇಕು. ಅವ್ರವ್ರ ಊರುಗಳಿಗೆ ಹೋಗಿ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋಕೆ ನಾವು ವೆಲ್ಕಮ್ ಮಾಡ್ತೀವಿ. ಆದ್ರ ನಮಗ್ ಹೊಸ ನೇಮಕಾತಿ ಮಾಡ್ರಿ. ನೇಮಕಾತಿ ಪರ್ಮನೆಂಟ್ ಟೀಚರ್ಸ್ ಇಲ್ಲಿ ಕೊಟ್ಟ ಮೇಲೆ ಇರೋ ಶಿಕ್ಷಕರು ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಅದಕ್ಕೆ ನಮ್ಮ ಅಭ್ಯಂತರ ಖಂಡಿತ ಇಲ್ಲ. ಶಿಕ್ಷಕರಿಗೆ ಸನ್ಮಾನ ಮಾಡ್ಬಿಟ್ಟು ನಾವೇ ಕಳಿಸ್ತೀವಿ. ಅಲ್ಲಿವರೆಗೂ ಇಲ್ಲಿ ಸುತ್ತಮುತ್ತಲಿನ ಶಾಲೆಗಳ ಶಿಕ್ಷಕರು ಯಾರಾದ್ರೂ ಟ್ರಾನ್ಸ್ಫರ್ ಆದ್ರ ಅದು ಹೋರಾಟ ಇಲ್ಲಿರೋದು ಕಾರಟಗಿಗೂ ಬರುತ್ತೆ, ಕಾರಟಗಿರೋದು ಕೊಪ್ಪಳಕ್ಕೆ ಹೋಗುತ್ತೋ, ಕೊಪ್ಪಳದಿಂದ ಬೆಂಗಳೂರಿಗೆ ಹೋಗೋ ಪರಿಸ್ಥಿತಿ ಬಂದ್ರೂ ಹೋರಾಟ ಮಾಡ್ತೀವಿ. ಸೋಮವಾರ ಅಂತ ಇದು ಹೋರಾಟ ನಿಲ್ಲಂಗಿಲ್ಲ. ಈ 3 ಬೇಡಿಕೆಗಳು ಈಡೇರ್ಬೇಕು. ನಮ್ದು ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಆಗಮಿಸ್ಬೇಕು, ಅದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡ ಆಗಮಿಸಿ ಇದು ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರೆ ಪ್ರತಿಭಟನೆ ನಿಲ್ಲುತ್ತಾ, ಇಲ್ಲಾಂದ್ರೆ ಖಂಡಿತ ಪ್ರತಿಭಟನೆ ನಿಲ್ಲಲ್ಲ. ಆನಂತರ ಈ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರು ಹಾಗೂ ಕಾಲೇಜಿಗೆ ಹೋಗೋ ಸ್ಟೂಡೆಂಟ್ಸ್ ಯಾರು ದಯವಿಟ್ಟು ಭಾಗವಹಿಸೋದು ಬೇಡ. ಯಾಕಂದ್ರೆ ಕಳೆದ ಬಾರಿ ಪ್ರತಿಭಟನೆ ಕುಂತಾಗ ರಸ್ತೆಗೋಸ್ಕರ ಇಲ್ಲಿ ಪೊಲೀಸ್ ಇಲಾಖೆಯವರು ದಯವಿಟ್ಟು ಪ್ರತಿಭಟನೆ ಕೈ ಬಿಡ್ರಿ ಅಂತ ಮನವಿ ಮಾಡಿಕೊಂಡು ಅಲ್ಲಿ ಹೋದ ನಂತರ ಎಲ್ಲ ಯುವಕರು ಅಲ್ಲಿ ಕುಂತಿದ್ದವ್ರ ಮೇಲೆ ಕೇಸ್ ಮಾಡಿದ್ರು. ಸೊ ಆ ತರ ಆಗಿ ನಿಮ್ ಕೆರಿಯರ್ ಹಾಳಾಗೋದು ಬೇಡ. ಸೊ ಅದೇನೇ ಬಂದ್ರು ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ನಾನು ಒಬ್ಬನೇ ಶಾಂತ ರೀತಿಯಿಂದ ಯಾವುದೇ ಬಸ್ ನಿಲ್ಲಿಸ್ಲೆ ಬಂದ್ ಮಾಡ್ಲಾರ್ದೆ ಒಂದು ಸ್ಥಳದಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದೀನಿ. ಶಾಂತ ರೀತಿಯಿಂದ ಪ್ರತಿಭಟನೆ, ಯಾವುದೇ ಆಸ್ತಿ ಪಾಸ್ತಿ ನಷ್ಟ ಆಗಂಗಿಲ್ಲ ಇದರಿಂದ. ಸೊ ದಯವಿಟ್ಟು ಪೊಲೀಸ್ ಇಲಾಖೆಯವರು ಕೂಡ ಈ ಪ್ರತಿಭಟನೆಗೆ ಸಹಕಾರ ನೀಡಬೇಕು. ದಯವಿಟ್ಟು ಉಳಿದವರು ಯಾರು ಪಾಲ್ಗೊಳ್ಳೋದು ಬೇಡ. ಇದನ್ನ ಸರ್ಕಾರಕ್ಕೆ ಈ ವಿಷಯ ಸರ್ಕಾರಕ್ಕೆ ಮುಟ್ಟೋದಕ್ಕೆ ಹೆಲ್ಪ್ ಮಾಡ್ರಿ, ಸೋಷಿಯಲ್ ಮೀಡಿಯಾದಾಗ ಸ್ಪ್ರೆಡ್ ಮಾಡ್ರಿ. ಬಟ್ ದಯವಿಟ್ಟು ಪ್ರತಿಭಟನಾ ಸ್ಥಳದಲ್ಲಿ ನೀವು ಇರೋದು ಬೇಡ. ಈ 3 ಬೇಡಿಕೆಗಳು ಈಡೇರೋವರೆಗೂ ಪ್ರತಿಭಟನೆ ನಿಲ್ಲಂಗಿಲ್ಲ. ಧನ್ಯವಾದಗಳು.